ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಿದರಲ್ಲಿ ನಿನ್ನೆಯ ಛಾಯೆ ಕಾಣದಾಗಿದೆ. ನಿನ್ನ ಸ್ಮರಣೆಯ ಮಾಡಿ ನನಗೆ ಸುಖವು ಇಂದು ಬರದೆ ಹೋಗಿದೆ. ನಿನ್ನ ಧ್ವನಿಯನು ಕೇಳದಿಂದು ಕಿವಿಗಳೆಲ್ಲವೂ ಸೊರಗಿ ಹೋಗಿದೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ಬರುವನಂತೆ ತನ್ನತನವ ಕಳೆವನಂತೆ, ಕರೆದರಲ್ಲಿ ಬರುವನಂತೆ ತನ್ನತನವ ಕಳೆವನಂತೆ, ಕರದಿ ಜೋಳಿಗೆ ಹಿಡಿದನಂತೆ ನಾಗರಿವನ ಪಾದುಕೆಯಂತೆ, ಮೂರು ಪಟ್ಟೆಯ ಹಣೆಯಲಿಟ್ಟು ಕೇಳುವ ಮುನ್ನ ಹೇಳಿದನಂತೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಲಿ ಗುರುವೇ. ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿಗಳನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಗುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಮ 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಜ್ಜಿ ಬಿಸಿಯನ್ನು ನಿಧಾನವಾಗಿ ಕಣ್ಣುಗಳ ಮೇಲೆ ಆಡಿಸಿ ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ಬಹಳಷ್ಟು ಹೊಟ್ಟಿ ವೇಟ್ ಜಾಸ್ತಿ ಆಗಿತ್ತು ಅಂತಂದ್ರೆ ನಮ್ಮ ಮೊಣಕಾಲುಗಳು ಹಿಡಿದು ಸಹಜ. ಅದಕ್ಕೆ ನಾವೇನು ಮಾಡಬೇಕು, ಹೊಟ್ಟೆಯನ್ನು ಮೊದಲು ಕರಗಿಸಬೇಕು, ವೇಟನ್ನು ಕಡಿಮೆ ಮಾಡ್ಕೋಬೇಕು. ವೇಟ್ ಕಡಿಮೆ ಮಾಡ್ಕೊಳ್ಳ ಹೊಟ್ಟಿ ವೇಟ್ ಜಾಸ್ತಿ ಆಗಿ ನಾವು ಕಾಲು ನೋವು ಕಡಿಮೆ ಮಾಡ್ಕೊಳ್ರಿ ಅಂತಂದ್ರೆ ತಾತ್ಪೂರ್ತಿಕ ನೀವು ಗುಳಿಗೆ ಅಂತ ತೆಗೆದುಕೊಳ್ಬಹುದು. ಆದರೆ ಪೂರ್ತಿ ಹೊಟ್ಟೆಯನ್ನು ಕಡಿಮೆ ಮಾಡ್ಕೋಬೇಕಂತಂದ್ರೆ ವೇಟ್ ಕಡಿಮೆ ಮಾಡ್ಕೊಂಡ್ಬಂದ್ರೆ ನಿಮ್ಮ ಕೈ ಕಾಲುಗಳನ್ನು ಕಡಿಮೆ ಆಗ್ತದೆ. ಈಗ ನಿಧಾನವಾಗಿ ಮಾಡುದು.
ನಿಮ್ಮ ಶಕ್ತಿ ಅನುಸಾರ ಮೊದಲ ಈ ಹೊಟ್ಟಿ ಬಂತು ಅದನ್ನು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಂಡು ಮೊದಲ ಮೊಣಕಾಲುಗಳ ನೋವು ಕಡಿಮೆ ಆಗ್ತಾವೆ. ಹೇಳಕ್ ಬರೋದಿಲ್ಲ, ಕುಂದಾಕ್ ಬರೋದಿಲ್ಲ ಅಂತ ಹೇಳ್ತಿರ್ತೀವಿ. ಹಾಗೆಲ್ಲ ಯಾಕಂದ್ರೆ ವೇಟ್ ಜಾಸ್ತಿ ಆಗಿರ್ತದೆ. ಅದನ್ನು ಕಡಿಮೆ ಮಾಡ್ಕೋಬೇಕು. ಮೊದಲು ನಮ್ಮ ಹೈಟ್ ತಕ್ಕ ವೇಟ್ ಇರಬೇಕು. ಸಮರಸ ಸುಖದನುಭಾವಿಯಾಗುವ ಈ ರೀತಿ ಎರಡು ಕೈಗಳನ್ನು ನೆಲದ ಇಟ್ಟು ನಿಧಾನವಾಗಿ ಗುರುದೇವನ ನೆನೆಯುವ ಆಗು ಮಾಡೆಂದು ಶಿರವಾಗಿ ನಮಿಸುವ ಆಗು ಮಾಡೆಂದು ಶಿರವಾಗಿ ನಮಿಸುವ ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಈಗ ಕಾಲುಗಳನ್ನ ಅಗಸ ಮೊದಲು ಮಾಡಿ ಕೈಗಳನ್ನು ಮುಂದೆ ಮಾಡಿ ಸ್ವಲ್ಪ ಈ ರೀತಿ ಮಾಡಿ. ಆಮೇಲೆ ಇಷ್ಟು ಮಾಡೋದು. ಆಮೇಲೆ ನಿಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಈ ರೀತಿ ಶರಣ ಜನರ ಲಿಂಗಾರ್ಚನೆಯಂತೆ ಶರಣ ಜನರ ಲಿಂಗಾರ್ಚನೆಯಂತೆ ಆಸನ ಹಾಕುವ ನಾವು ಅಲುಕದ ಕೂಡುವ ಆಸನ ಹಾಕುವ ನಾವು ಅಲುಕದ ಕೂಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿ ಎನ್ನುವ ಶಿವಯೋಗದಿ ಕೈ ನೀಡಿ ಎನ್ನುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ
ಕಿಟಕಿ ತೆರೆದು ಬಿಡಿ ಸರ್. ಕಿಟಕಿ ತೆರೆಸಿ ಸ್ವಲ್ಪ ಕಾವ ಕಡೆ. ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ನಿಧಾನ ಈ ಅಂಗಮರ್ದನೆ ಮಾಡೋದು, ಮೊಣಕಾಲುಗಳನ್ನು ಕೀಲುಗಳನ್ನು ಸಡಿಲಿಸುವುದು. ಆಸನ ಮಾಡಕ್ಕೆ ಪೂರ್ವಕವಾಗಿ ಈ ಆಸನಗಳನ್ನು ಮಾಡಬೇಕು. ಈಗ ನಡೆದ ಮೇಲೆ ಇಟ್ಟು ಎರಡೂ ಕಾಲುಗಳನ್ನ ಸಾಧ್ಯ ಆದರೆ ಕೂಡಿಸಿ ನಿಮ್ಮ ಬ್ಯಾಲೆನ್ಸ್ ತಕ್ಕ ಮಾಡಬೇಕು. ಈ ರೀತಿ ನಿಧಾನವಾಗಿ ನೊಡವನ್ನು ರೊಟೇಟ್ ಮಾಡೋದು, ತಿರುಗಿಸ್ಬೇಕು, ರೊಟೇಟ್ ಮಾಡೋದು, ರಿವರ್ಸ್, ತೆರೀರಿ ಸರ್, ಸ್ವಲ್ಪ ಗಾಳಿ ಆಗ್ತದೆ. ಈಗ ಪಾದಹಸ್ತಾಸನ ಮಾಡೋಣ. ಸಮಸ್ಥಿತಿಯಲ್ಲಿ ಈ ರೀತಿ ನಿಲ್ಲಬೇಕು. ಏಕ್ ಅಂದಾಗ ಇವೆರಡೂ ಕೈಗಳು ನಮಗೆ ಭೂಮಿಗೆ ಸಮಾಂತರವಾಗಿರೋದು. ದೋ ಪೂರ್ಣವಾಗಿ ಈ ರೀತಿ ಮೇಲ್ಗಡೆ ಎತ್ತಿರ್ಬೇಕು. ತೀನ್ ಅಂದಾಗ ನಿಧಾನವಾಗಿ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಮ್ಮ ಹಣೆಯನ್ನು ಮೊಳಕಾಲು ಸುತ್ತ ಪ್ರಯತ್ನ ಮಾಡಬೇಕು. ಚಾ ಚೇ ತಳಗಿನ ತರೋ ತಳಗೈತೆ ನೋಡು. ಕೆಳಗೆ ತರೋ. ಇದನ್ನ ಹಾಕೋ ಹಿಂಗೆ ಅಂತ. ಈಗ ಅರ್ಧ ಚಕ್ರಾಸನ ಮಾಡೋಣ. ಅಲ್ಲಿ ಹಚ್ಕೋತಿ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಸಮಸ್ಥಿತಿಯಲ್ಲಿರಲಿ. ನಿಧಾನವಾಗಿ ನಮ್ಮ ಕೆಳಗಿನ ಭಾಗ, ನಡೆದಿಂದ ಕೆಳಗಿನ ಭಾಗ ಬಗ್ಬಾರ್ದು, ನೇರವಾಗಿರ್ಬೇಕು. ನಡೆಯಿಂದ ಮೇಲಿನ ಭಾಗ ಬಗ್ಗಿಸ್ಬೇಕು. ಎಷ್ಟು ಸಾಧ್ಯಕ್ಕಷ್ಟು ಬಗ್ಗಿಸ್ಬೇಕು. ನಿಧಾನವಾಗಿ ಮಾಡಿ ನಿಮ್ಮ ಶಕ್ತಿ ಅನುಸಾರ ಮಾಡುವುದು. ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಸಿ, ಇಲ್ಲಾಂದ್ರೆ ಹಾಗೆ ಮಾಡಿ. ಬಾರ ಬೈ ಯೋಗ ಮಾಡುವ. ಇದು ಮಾಡೋದು ಬಿಟ್ಟು ಅದನ್ನ ಮಾಡ್ತಿ, ಅದು ಮಾಡಕತ್ತೇಳಿ ನಿಧಾನವಾಗಿ ನಿಲ್ಲ. ಸಾಧ್ಯಕ್ಕದಷ್ಟು ಹಿಂದ್ಗಡೆ ಬಗ್ಬೇಕು. ನಮ್ಮ ಕಾಲುಗಳು ನೇರವಾಗಿರ್ಬೇಕು. ನಡದ ನೋವುಗಳು
ಕಾಲಿನ ಕಡಸುತನ, ಕುತ್ತಿಗೆ ನೋವುಗಳು, ಕಣ್ಣಿನ ತೊಂದರೆಗಳು ಸಹ ನಿವಾರಣೆ ಆಗ್ತಾವೆ. ಸಾಧ್ಯ ಆದಷ್ಟು ಎಷ್ಟು ಪ್ರತಿ ಇದೇ ಸ್ಥಿತಿಯಲ್ಲೆಲ್ಲ ಪ್ರಯತ್ನ ಮಾಡಬೇಕು. ಈಗ ತ್ರಿಕೋಣಾಸನ ಮಾಡೋಣ. ಬಲಗೈನ ಎತ್ತಿ ಎಷ್ಟು ಸಾಧ್ಯಕ್ಕದಷ್ಟು ಬಗ್ಗಲಿಕ್ಕೆ ಪ್ರಯತ್ನ ಮಾಡು. ಕೈಗಳು ನಮ್ಮ ಕಿವಿಗೆ ತಾಗಿರಬೇಕು, ಶರೀರವನ್ನು ಬಗ್ಗಿಸಬೇಕು, ಹೆಚ್ಚೆಚ್ಚು ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಎಡಗೈನ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಬಲಗೈಯ ಕೆಳಮುಖವಾಗಿರಬೇಕು. ವಿಶ್ರಾಮ. ಈಗ ಕಟಿ ಚಕ್ರಾಸನ ಮಾಡೋಣ. ಪೂರ್ಣವಾಗಿ ತಿರುಗಿಸ್ಬೇಕು. ಎಡಗೈಯನ್ನು ಬಲಭುಜದ ಮೇಲಿಡಬೇಕು. ನಮ್ಮ ಕುತ್ತಿಗೆ ಬಲದ ಕಡೆ ತಿರುಗಬೇಕು. ಭುಜಕ್ಕೆ ಸಮಾಂತರವಾಗಿರ್ಬೇಕು. ಹಾಗೆ ರಿವರ್ಸ್. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಲಾಕ್ ಇರಲಿ. ಈಗ ನಿಧಾನವಾಗಿ ಕೈಗಳು ಅಂಗೈಗಳು ಮೇಲ್ಮುಖವಾಗಿರ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಎರಡೂ ಕೈಗಳು ಕಿವಿಗೆ ತಾಗಿರಲಿ. ಈ ಆಸನ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ. ಮಕ್ಕಳು ಗೆಡ್ಡಿದ್ದವ್ರು ಹೈಟ್ ಆಗ್ತಾರೆ. ಶಕ್ತಿ ಕಡಿಮೆ ಆಗ್ತದೆ. ಕೈಕಾಲ ಕಡಸ್ತನ ನಿವಾರಣೆ ಆಗ್ತದೆ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆ ಮೇಲಿಡು. ಹೆಚ್ಚೆಚ್ಚು ಈ ವೃಕ್ಷಾಸನದಲ್ಲಿ ನಿಲ್ಲಬೇಕು.
ನಮ್ಮಲ್ಲಿ ಸ್ಮರಣ ಶಕ್ತಿ ಮತ್ತು ಧ್ಯಾನದಲ್ಲಿ ಈ ಆಸನಗಳನ್ನು ಮಾಡಬೇಕು. ಮನಸ್ಸನ್ನು ಏಕೀಕೃತಗೊಳಿಸ್ಕೋಬೇಕು. ಯಾರ ಮನಸ್ಸು ಏಕೀಕೃತಗೊಳ್ತದ ಈ ಆಸನದಲ್ಲಿ ಹೆಚ್ಚಿಗೆ ನಿಲ್ಲಬಹುದು. ಈಗ ಬಲಗಾಲನೆತ್ತಿ ಈ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಗಡಿಬಿಡಿ ಮಾಡಂಗಿಲ್ಲ. ಗಡಿಬಿಡಿ ಮಾಡಿದರೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಮೊದಲು ಪ್ರಾಕ್ಟೀಸ್ ಮಾಡುವವರು ಗೋಡೆ ಹೆಚ್ಚು ಮಾಡಿದ್ರು ನಡೀತದೆ. ಅವ್ರದ್ದೇ ಹಿಡ್ರಿ ಸ್ವಾಮಿಗಳು ಅವರು ಮಾಡ್ಯಾರ. ಆ ಕಡೆ ತಿರುಗಿಸ್ನಾಗ ಆ ಕಡೆ ತಿರುಗಿಸ್ರಿ. ಈಗ ತೋಳಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. 12 ಸೂರ್ಯನ ಮಂತ್ರಗಳೊಂದಿಗೆ ಮಾಡೋಣ. ತೋಳೆಲ್ಲರೂ ಈ ರೀತಿ ಎದೆ ಮ್ಯಾಕಿರ್ಬೇಕು. ಇಲ್ಲಿ ಇರಂಗಿಲ್ಲ, ಎದೆ ಮ್ಯಾಗಿರ್ಬೇಕು. ಈ ರೀತಿ ಎರಡೂ ಕೈಗಳು ಹಿಂಗೆ ಇರಬೇಕು. ಈ ರೀತಿ ಇರಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ತುಷ್ಟೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೇ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಏನು ಮಾಡೋಣ, ಸೂರ್ಯ ನಮಸ್ಕಾರದ ಆಸನಗಳನ್ನು ಹೆಸರು ಹೇಳ್ತಾ ಮತ್ತೊಂದ್ಸಲ ಎಲ್ಲರೂ ಮಾಡೋಣ. ಬನ್ನಿ. ಪ್ರಣಾಮಾಸನ, ಊರ್ಧ್ವಸ್ಥಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಈಗ ಕಾಲನ್ನು ಸ್ವಲ್ಪ ಅಲ್ಲಿಗೆಡಿಸಿ. ಸ್ವಲ್ಪ ರೋಟೇಟ್ ಮಾಡಿ
ರಿವರ್ಸ್. ಪಾದಗಳನ್ನು ಹಿಂದೆ ಮುಂದೆ ಮಾಡಿ ಅದನ್ನು ಬೆರಳುಗಳನ್ನು ಮಡಚಿ ಬಟರ್ಫ್ಲೈ. ಹನಿಯನ್ನು ಹಚ್ಚಿರಿ. ಎಷ್ಟು ಹಚ್ಚಿರಿ. ಎಷ್ಟು ಪ್ರಯತ್ನ ಮಾಡು. ಈಗ ಸ್ವಲ್ಪ ಅಂಗ ಮರ್ದನೆ ಮಾಡೋಣ. ಈ ರೀತಿ ಸಿದ್ಧ ಸಮಾಧಿ ಯೋಗದೊಳಗೆ ಸಿದ್ದಾಪುರುಜಿ ಅವರು ಹೇಳ್ತಿದ್ರು ಅಂಗಮರ್ದನೆ ಮಾಡೋದು. ಎಲ್ಲ ಕೀಲುಗಳನ್ನ ಸಡಿಲಿಸಿ ಮೊಣಕಾಲದ ಕೀಲುಗಳನ್ನ ಶರೀರದ ಪ್ರತಿಯೊಂದು ಕೀಲುಗಳನ್ನ ಸಡಿಲಿಸಿ ಆಸನಗಳನ್ನ ಮಾಡೋಕ್ಕಿಂತ ಇವೆಲ್ಲ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಮಾಡೋದ್ರಿಂದ ಎಲ್ಲ ಮಾಡ್ಬೋದು. ಈಗ ಬಲಗಾಲನ ಈ ರೀತಿ ಬಲನ ಹಿಡ್ಕೊಂಡು ನಿಧಾನವಾಗಿ ಬ್ಲಡ್ ಪ್ರೆಷರ್ ಮಾಡ್ಕೋತಾರೆ. ಈ ರೀತಿ ಇನ್ನೊಂದ್ಸಲ ನಮ್ಮ ಇಡೀ ಶರೀರವನ್ನ ಸಡಿಲಿಸುವುದು. ಈಗ ಪೂರ್ತಿ ಮುಖಭಾಗವನ್ನ ತಲೆ ಈ ರೀತಿ ಪ್ರೆಷರ್ ಮಾಡ್ಕೊ ಒತ್ತುದು. ಆಗ ಕಣ್ಣು, ಈ ಹುಬ್ಬು, ಹಣೆ, ಮುಖ, ಗದ್ದ, ಈ ರೀತಿ ಅಂಗಮರ್ದನೆ ರಕ್ತ ಸಂಚಾರವನ್ನು ಈ ರೀತಿ ಮಾಡೋದ್ರಿಂದ
ಚೆನ್ನಾಗಿ ಕ್ಲಿಯರ್ ಆಗಬೇಕು ನೀವು இந்த பாக்கில ಮಜ್ಜಿಗೆ ಹಂಗ हमारे भक्ति साधना चैनल को सब्सक्राइब करें और सबसे पहले भजन देखने के लिए बेल आइकन दबाना ना भूलें। ನೈಟು ಮಾಡಿ ಮಕ್ಕಳು ದಾಸನ ಮಾಡ್ಬೇಕು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ಗಾನದಲ್ಲಿ ಕರುಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರುಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನಾ, ಪರನ ಹಿತಕ್ಕೆ ನೀಯೋಧನಾಗು. ಸತ್ತ ಮೇಲೂ ಜೀವಂತನಾಗು. ಸತ್ತ ಮೇಲೂ ಜೀವಂತನಾಗು. ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಜಾತಿಯಂದರೆ ವೈರಿಯಾಗು, ಸಹಬಾಳ್ವೆಗೆ ಮಿತ್ರನಾಗು. ದ್ವೇಷದಿಂದ ನೀ ಮುಕ್ತನಾಗು, ಹೃದಯ ಬಿಚ್ಚಿ ಪ್ರೀತಿ ಹಂಚಿ ಬಸವನಾಗು. ಒಳಿತು ಮಾಡಿ ನೀ ಮನುಜನಾಗು, ಒಳಿತು ಮಾಡಿ ನೀ ಮನುಜನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರುಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಕರುಣೆಯಲ್ಲಿ ನೀ ಸಂತನಾಗು, ಪ್ರೀತಿ ಹಂಚುವ ಶರಣನಾಗು. ಕರುಣೆಯಲ್ಲಿ ನೀ ಸಂತ
ಬೆಳಗುವ ಶರಣನಾಗು ಕೋಪ ಕೊಲ್ಲುವ ಶಸ್ತ್ರವಾಗು ಪ್ರೀತಿ ಗೆಲ್ಲುವ ಮಂತ್ರವಾಗು ಬದುಕುವರಿಯುವ ತಜ್ಞನಾಗು ಮೋಸ ದೂರಿಗೆ ಆದಿಶೇಷನಾಗು ಶರಣ ಬಂದರೆ ಶರಣನಾಗು ಮರಣ ಬಂದರೆ ಸಿದ್ಧನಾಗು ಮರಣ ಬಂದರೆ ನೀ ಸಿದ್ಧನಾಗು ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರ್ಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು ಸ್ನೇಹದಲ್ಲಿ ಸುಯೋಧನ ಪ್ರೇಮದಲ್ಲಿ ಆರಾಧನಾ ಪರನ ಹಿತಕ್ಕೆ ನೀಯೋಧನಾಗು ಸತ್ತ ಮೇಲೂ ಜೀವಂತನಾಗು ಸತ್ತ ಮೇಲೂ ಜೀವಂತನಾಗು ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಸ್ಥಿತಿಯಲ್ಲಿ ನಿಲ್ಲಬೇಕು. ಚೆನ್ನಾಗಿ ಈ ಆಸನ ಮಾಡೋದ್ರಿಂದ ಇನ್ಸುಲಿನ್ ಜಾಸ್ತಿ ಮೀನ್ಗಳ ಹಿಡಿದವ ಮನುಷ್ಯನ ಹಿಡಿಯಲು ಕರೆದ ಯೇಸುನನ್ ಹಡಗಿನಲ್ಲಿ ನಿಶ್ಚಯ ಒಂದು ದಿನ ನಿರಾಕರಿಸುವೆ ಎಂದು ತಿಳಿದು ಕರೆದವ ಜೊತೆಗುಂಟು. ನಾ ಎಸೆದ ಬಲೆಗಳೆಲ್ಲ ಬರಿದಾಗಿ ಹೋದರು, ಸಂಗಡ ಆತನಿರುವಾಗ ಭಯ ಏಕೆ? ಗಾಳಿ ಘರ್ಜನೆಯೋ ಅಲೆ ಅಬ್ಬರವೋ ನನ್ ಸ್ತುತಿಯೂ ನಿಲ್ಲದು, ದಡ ಕಾಣದೆ ಕಣ್ಣು ಅಲೆದರೂ ನನ್ನ ಸ್ತುತಿಯೂ ನಿಲ್ಲದು. ನನ್ನ ನಂಬಿಕೆ ರಜೆಗೊಂಡರೂ ನನ್ನ ಸ್ತುತಿಯೂ ನಿಲ್ಲದು. ಬಿಟ್ಟು ಬಿಡಲು ಬಾರದವರ ಬಿಟ್ಟು ಹೋಗಲು ಅರಿಯದೆ, ನಿನ್ನ ಬಿಟ್ಟು ನಂಬುವುದಕ್ಕೆ ಬೇರೆ ಯಾರು ಇಲ್ಲ. ನಿನ್ನ ಬಿಟ್ಟು ನಂಬುವುದಕ್ಕೆ ನನಗೆ ಯಾರು ಇಲ್ಲಿಲ್ಲ. ಸಮುದ್ರದಿ ತೇಲುವ ದೋಣಿಯ ನಂಬಿಲ್ಲ, ಸಮುದ್ರದಿ ನಡೆಯುವರ ನಂಬಿ ಬಂದೆ. ಈಜಲು ತಿಳಿದ ಮೀನುಗಾರನಾದರೂ ನೀ ಬಂದು ಕೈ ಹಿಡಿಯಲು ಕಾದಿರುವೆ. ನಾ
ಮುಳುಗು ಸುದ್ದಿಯನ್ನು ಊರಬಾಯಿಗೆ ಬೀಳದಂತೆ ಕರೆದವ ಕೈ ಬಿಡನೆಂದು ಹೇಳಿಸುವೆ. ಗಾಳಿ ಗರ್ಜನೆಯು ಅಲೆ ಅಂಬರವು ನನ್ ಸುದ್ದಿಯೂ ನಿಲ್ಲದು. ದಡ ಕಾಣದೆ ಕಣ್ಣು ಅಲೆದರು ನನ್ ಸುದ್ದಿಯೂ ನಿಲ್ಲದು. ನನ್ನಂಬಿಕೆ ಅಜಗೊಂಡರು ನನ್ ಸುದ್ದಿಯೂ ನಿಲ್ಲದು. ಬಿಟ್ಟು ಬಿಡಲು ಬಾರದವರ ಬಿಟ್ಟು ಹೋಗಲು ಅರಿಯದು. ನಿನ್ನ ಬಿಟ್ಟು ನಂಬುವುದಕ್ಕೆ ಬೇರೆ ಯಾರು ಇಲ್ಲಿಲ್ಲ. ನಿನ್ನ ಬಿಟ್ಟು ನಂಬುವುದಕ್ಕೆ ನನಗೆ ಯಾರು ಇಲ್ಲಿಲ್ಲ. ನಮ್ಮ ಶರೀರದಲ್ಲಿ ಬಿಗಿತವನ್ನು ಗಮನಿಸಬೇಕು. ಕಣ್ಣು ಮುಚ್ಚಿರಬೇಕು. ಇದು ರಿವರ್ಸ್. ಈಗ ಎಡಗಾಲನ್ನು ಎತ್ತಿ ಎಡಗಾಲಿನ ಮೇಲೆ ಕೂತಿರ್ಬೇಕು. ಈ ರೀತಿ ಇದನ್ನ ಸಪೋರ್ಟ್ ಮಾಡ್ಕೋಬೇಕು. ಯಾವ ಕಾಲ ಮೇಲೆ ಆ ಕೈನ ನೆಲದಿ. ಕಣ್ಣು ಮುಚ್ಚಿ ನಮ್ಮ ಶರೀರದಲ್ಲಿರುವ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ಅವಯವಗಳು ನೋವು ಬರ್ತಾವ ಹೆಚ್ಚಿಗೆ ಆಸನದಲ್ಲಿ ಇರುವುದರಿಂದ ಶಶಾಂಕಾಸನ ಮಾಡೋಣ. ಶಶಾಂಕಾಸನ ಬಹಳ ಬೇಜಾರಾದಾಗ ಮಾನಸಿಕವಾಗಿ ಬರುವವರು ಸಹ ಈ ಆಸನ ಆರಾಮ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತ ನೇರವಾಗಿ ನಮ್ಮ ಶರೀರದ ಬಿಗಿತವನ್ನು ಆನಂದ ಪಡಬಹುದು. ಮಾಡಬೇಕು. झूठी दुनिया झूठे रिश्ते झूठे सारे ये सहारे. टूट गया जब मन मेरा कोई भी न पुकारे. सच पूछो तो भोले बाबा दर्द भी तेरा नाम. जब भी आंखों से आंसू गिरे रूह तुझे पहचान ले. झूठी दुनिया सच्चा तेरा नाम. भोलेनाथ तुझ में मिला राम. सब कुछ छूटे तू ही रहे मेरी हर सांस में तेरा नाम. नमः शिवाय. नमः शिवाय. माथे पे भस्म आंखों में करुणा हाथों में त्रिशूल धरे.
जो हार गया इस जीवन से उसे तू ही संभाले। मैं ना मांगू धन दौलत ना ही कोई ताज, बस इतना कर दे भोले थामे रखना मेरा हाथ। थक गया हूँ भोले हर रोज मुस्कुराते मुस्कुराते, अब बस इतना बता दे क्या मेरा दर्द भी तू देख रहा है। जब अपनों ने ठुकराया, जब किस्मत ने तोड़ा, तब मंदिर की सीढ़ी पे मैंने खुद को छोड़ा। ना कोई सवाल बचा ना कोई शिकायत, ना बस आंखें बंद कर बोला भोले तू ही मेरा भगवान। झूठी दुनिया सच्चा तेरा नाम, टूटे दिल को मिला विश्राम। जिस दिन सब कुछ खत्म लगे उस दिन तू ही बना पहचानो। नमः शिवाय ओम, नमः शिवाय ओम। हर हर महादेव हर हर महादेव, हर हर महादेव हर महादेव। अब कुछ नहीं चाहिए बाबा, ना जवाब ना सवाल, बस जीवन के हर मोड़ पर तेरा नाम मेरे साथ हो। दुनिया बोले हार गया पर मैं खुद को जीत गया। जिस दिन से बोले तुझे पाया उस दिन सब कुछ पा गया। सांस चले या रुक जाए रहे तेरी ही छाया। झूठी दुनिया छोड़ के मैंने सच का रास्ता पाया। झूठी दुनिया सच्चा तेरा नाम, भोलेनाथ तू ही मेरा धाम। मर भी जाऊं अगर एक दिन होठों पे हो तेरा नाम, नमः शिवाय हर हर महादेव हर हर महादेव। ओंकार उद्गीत ओंकार ओ ಚೇರುವಾಗ ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್ ನಿಮ್ಮ ಉಸಿರು ಜೊತೆ ಮನಸ್ಸಿರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು
ಸತ್ಯವಾದನೆ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲಿರೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೈಗಳನ್ನೆಲ್ಲ ತೆಗೆದುಕೊಳ್ಳಿ. ಕೈಗಳನ್ನು ಮುಚ್ಚಿ, ಜೋರಾಗಿ ಕೈಗಳನ್ನು ಮುಚ್ಚಿ. ಈಗ ಕೈಗಳನ್ನು ಮುಂದಿಟ್ಟು ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಈ ರೀತಿ ಸರಸ್ವತಿಯನ್ನ, ಲಕ್ಷ್ಮಿಯನ್ನ, ಗೌರಿಯನ್ನ ಸ್ಮರಿಸಿಕೊಂಡು ನಿಧಾನವಾಗಿ ಇಷ್ಟು ಕೈಗಳನ್ನು ಹಚ್ಚಿ ಕಾಲುಗಳನ್ನು ತೊಳೆದು ಈ ರೀತಿ ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದಿಕೇನ ಯೋಗಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿಗೆ ನಮಸ್ಕಾರ ಮಾಡಿ, ಮತ್ತೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಕೊಡ್ತಾರೆ ಕೊಡ್ರಿ, ಕೈ ಮುಗಿದ ನೋಡೋದು. ಮತ್ತೆ ನಾಳೆ 6:30 ಗಂಟೆಗೆ ಎಲ್ಲರೂ ಸಿಗೋಣ. ಹೆಚ್ಚಿನ ಯೂಟ್ಯೂಬ್ದಲ್ಲಿ ನಿಮ್ಮ ಸುಮಾರು ಒಂದು 20 ರೋಗಕ್ಕೆ ಆಸನಗಳನ್ನು, ಯಾವ ರೀತಿ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಯೋಗ SKH ಅತನಿ ಯೂಟ್ಯೂಬ್ದಲ್ಲಿ ನೋಡ್ಬೋದು. SKH ಹೊಳಪ್ನ ಫೇಸ್ಬುಕ್ದಲ್ಲಿ ಸಹ ಆಸನಗಳನ್ನು ನೀವು ನೋಡಬಹುದು, ಕಲಿಬಹುದು. ಇದು ಉಚಿತವಾಗಿರ್ತದೆ. ಮತ್ತೆ ನಾಳೆ 6:30 ಗಂಟೆಗೆ ಸಿಗೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಆಯನ್ ಬಿಡಿ, ಬಾಯ್. ನಿಮ್ಗೆ ಎದ್ದು ಹೋದ್ರೆ ನೋಡಿ.